ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ತಿರುಗೊಂದಾವರ್ತಿ ಈ ದಿನವನ್ನು ದೇವರಾದ ಕರ್ತನನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡಬೇಕೆಂಬುದಾಗಿ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಪ್ರೀತಿ ಮಹೋಪಕಾರಗಳನ್ನು ನೆನೆಸಿಕೊಂಡು ಆತನನ್ನು ಕೊಂಡಾಡುತ್ತಾ ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ ದೇವರಾದ ಕರ್ತನು ತಿರುಗೊಂದಾವರ್ತಿ ಈ ದಿನವನ್ನು, ಈ ವಿಶ್ರಾಂತಿಕರವಾದ ಈ ದಿನವನ್ನು ನನಗೂ ನಿಮಗೂ ಕೇಳುವಂಥ ಪ್ರತಿ ಒಬ್ಬೊಬ್ಬರಿಗೂ ಈ ಕೃಪೆ ಎಂಬ ಈ ದಿನವನ್ನು, ಕೃಪೆಯುಳ್ಳ ದೇವರಾದ ಕರ್ತನನ್ನು ಕೊಂಡಾಡುವುದಕ್ಕೋಸ್ಕರವಾಗಿ ಆತನ ಸ್ವರವನ್ನು ನೀವು ಕೇಳುವುದಕ್ಕಾಗಿ ಇವತ್ತು ನಮ್ಮನ್ನು ಸಿದ್ಧಪಡಿಸಿ ಆತನು ತನ್ನ ಮುಂದೆ ನಮ್ಮನ್ನು ಇರಿಸಿಕೊಂಡಿದ್ದಾನೆ. ಇವತ್ತಿನ ದಿನದಲ್ಲಿ ನಾವು ಕೇಳುವಂಥ ಪ್ರತಿಯೊಂದೊಂದು ವಾಕ್ಯಗಳು ಅದು ನಮ್ಮ ಜೀವಿತದಲ್ಲಿ ನಾವು ಕೇಳಿದಂಥ ವಾಕ್ಯಕ್ಕೆ ಎಷ್ಟು ನಾವು ಪ್ರಯಾರಿಟಿ ಕೊಡ್ತಾ ಇದ್ದೀವಿ, ಆ ವಾಕ್ಯವನ್ನು ನಾವು ಎಷ್ಟು ಗೌರವಿಸ್ತೀವಿ, ಎಷ್ಟು ನಾವು ಸನ್ಮಾನಿಸ್ತೀವಿ, ಅಷ್ಟು ಕೂಡ ನಾವು ದೇವರ ಆತ್ಮನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಯಾರು ಕೂಡ ಅಸಡ್ಡೆ ಮಾಡಬೇಡಿ. ದೇವರ ವಾಕ್ಯವನ್ನು ಆಲಸ್ಯ ಮಾಡಬೇಡಿ. ದೇವರ ವಾಕ್ಯ ಅದು ಜೀವದಿಂದ ತುಂಬಿದೆ. ನಿಮ್ಮ ಜೀವ ಇಲ್ಲದಂತ ಜೀವವನ್ನು ರೂಪಿಸಿ ನಡೆಸುವಂತ ವಾಕ್ಯವಾಗಿದೆ. ಪ್ರಿಯರೇ, ವಾಕ್ಯಕ್ಕೆ ಇರುವಷ್ಟು ಶಕ್ತಿ ಈ ಲೋಕದಲ್ಲಿ ಬೇರೆ ಯಾವುದಕ್ಕೂ ಇಲ್ಲ. ಶಿಖರ ಮಾಂದೇರಿ ಕೌರಾಮಾದಿಯ ಆ ವಾಕ್ಯವನ್ನು ನೀವು ಎಷ್ಟು ಗೌರವಿಸ್ತೀರಿ, ಎಷ್ಟು ಸನ್ಮಾನಿಸ್ತೀರಿ, ಎಷ್ಟು ಮಹಿಮೆ ಪಡಿಸ್ತೀರಾ, ಅದರ ಡಬಲ್ ಆಗಿ ನೀವು ಆಶೀರ್ವಾದಗಳನ್ನು ನೀವು ಹೊಂದುತ್ತೀರಾ. ನಿಮ್ಮ ಜೀವಿತದಲ್ಲಿ ಆಗದೆ ಇರುವಂತ ಕಾರ್ಯಗಳು ಈ ವಾಕ್ಯದ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಕಾರ್ಯ ನಡೆಸುವಂತದ್ದಾಗಿದೆ. ಇವತ್ತು ಸೈತಾನ ಏನ್ ಮಾಡಿಬಿಟ್ಟಿದ್ದಾನೆ ಹೇಳಿದ್ರೆ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಬಾರ್ದು, ದೇವರ ಆತ್ಮದಲ್ಲಿ ಒಂದು ಸತ್ಯವನ್ನು ತಿಳಿದುಕೊಳ್ಬಾರ್ದು ಎಂಬುದಾಗಿ ಮನಸ್ಸುಗಳನ್ನು, ಆಲೋಚನೆಗಳನ್ನು ಮಂಕುತನ ಮಾಡಿಬಿಟ್ಟು ದೇವರ ಆತ್ಮನು ನಿಮ್ಗೆ ಇಟ್ಟಿರುವಂತ ಆ ಆಶೀರ್ವಾದವನ್ನು, ಆ ಕೃಪೆಯನ್ನು ಕದ್ದುಕೊಳ್ಳಿಕ್ಕೆ ನೋಡ್ತಿದ್ದಾನೆ. ಪ್ರಿಯ ದೇವಜನರೇ, ಕಳ್ಳನಿಗೆ ಅವಕಾಶ ಕೊಡಬೇಡಿ. ನೀವು ಕಳ್ಳನಿಗೆ ಯಾವ ರೀತಿಯಲ್ಲಿ ನೀವು ಅವಕಾಶ ಕೊಡಬೇಡಿ. ನಿಮ್ಮಲ್ಲಿ ಜೀವವನ್ನುಂಟು ಮಾಡುವಂತ ಜೀವ ಸ್ವರೂಪನಾದ ದೇವರಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಡಿ. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಕರ್ತನು ಎಲ್ಲದರಲ್ಲಿ ನಿಮಗೆ ಬೆಳಕಾಗಿದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಎಲ್ಲದರಲ್ಲಿ ದೇವರಾದ ಕರ್ತನು ನಿಮ್ಮನ್ನು ಕೈ ಹಿಡಿದು ನಡೆಸುವವನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ನಾನು ಎಲ್ಲಿ ಎಲ್ಲವನ್ನು ಕಳ್ಕೊಂಡೆ, ಇನ್ನು ನನ್ನ ಜೀವಿತ ಮುಗಿದು ಹೋಯಿತು ಎಂಬುದಾಗಿ ಹೇಳಿದಂತ ವೇಳೆಯಲ್ಲಿ ನಿಮ್ಮ ಜೀವಿತವನ್ನು ಪ್ರಾರಂಭಿಸುವಾತನೇ ದೇವರಾದ ಕರ್ತನು. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಕೊಡುವಂತ ಪ್ರಯಾರಿಟಿ, ನೀವು ಕೊಡುವಂತ ದೇವರನ್ನು ಗೌರವಿಸುವಂತ ಕೊಡುವಂತ ಸಮಯವನ್ನು ದೇವರಾದ ಕರ್ತನು ನೋಡ್ತಾನೆ. ನೀವು ಕೊಡುವಂತ ಸಮಯಕ್ಕೆ 100ರಷ್ಟು ನೀವು ಪ್ರತಿಫಲವನ್ನು ಹೊಂದ್ತೀರಾ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗ್ತೀರಾ, ಎಷ್ಟು ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ನೀವು ರಿಸೀವ್ ಮಾಡ್ತೀರಾ, ಅಷ್ಟು ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನಿಮ್ಮ ಜೊತೆಗಾರನಾಗಿದ್ದಾನೆ, ನಿಮ್ಮ ಮಧ್ಯದಲ್ಲಿ ಇದ್ದಾನೆ. ಪ್ರಿಯರೇ, ದೇವರಾದ ಕರ್ತನು ನಿಮ್ಮೊಂದಿಗೆ ಮಾತನಾಡಲಿಕ್ಕಾಗಿ ನಾವು ಅವಕಾಶವನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ. ನಮ್ಮ ಮನಸ್ಸುಗಳನ್ನು, ಹೃದಯಗಳನ್ನು ಸಿದ್ಧ ಮನಸ್ಸಾಗಿ ನಾವು ದೇವರಿಗೆ ಒಪ್ಪಿಸಿಕೊಡುವ. ದೇವರ ವಾಕ್ಯವನ್ನು ಕೇಳಲಿಕ್ಕೆ ಶ್ರದ್ಧೆಯಿಂದ ಆತನ ಬಳಿಗೆ ಬರುವ. ದೇವರ ಆತ್ಮನು ಮಾತನಾಡುವುದನ್ನು ಆತ್ಮನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಮ್ಮ ಹೃದಯ ಎಂಬ ಆತ್ಮದ ಕಿವಿಗಳನ್ನು ದೇವರ ವಾಕ್ಯದ ಮೂಲಕ ನಾವು ತೆರೆಯಲ್ಪಡುವ. ಆ ದೇವರ ವಾಕ್ಯವನ್ನು ಆತ್ಮನ ಮೂಲಕವಾಗಿ ನಾವು ಕೇಳುವ. ನಮ್ಮ ಆತ್ಮಕ್ಕೆ, ನಮ್ಮ ಜೀವಿತಕ್ಕೆ, ನಮ್ಮ ಶರೀರಕ್ಕೆ ಈ ವಾಕ್ಯ ಬಲವಾಗಿರ್ತದೆ, ಆರೋಗ್ಯವಾಗಿರ್ತದೆ,
ಶಕ್ತಿದಾಯಕವಾಗಿರ್ತದೆ, ಆಶೀರ್ವಾದಕರವಾಗಿರ್ತದೆ. ಯಾವುದೇ ನಿಮ್ಮ ಜೀವಿತದಲ್ಲಿ ಇಂತಿಂಥ ಸಂಗತಿಗಳು ನನ್ನ ಜೀವಿತದಲ್ಲಿ ಕೊರತೆ ಎಂಬುದಾಗಿ ನೀವು ನೆನೆಸುವುದಾದರೆ, ಆ ಕೊರತೆಗೆ ದೇವರ ವಾಕ್ಯವನ್ನು ನೀವು ಮಾತನಾಡಿ, ಕೊರತೆ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತದೆ. ಕೊರತೆ ನಿಮ್ಮ ಜೀವಿತದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದ್ರೆ ಆ ಕೊರತೆ ಸೈತಾನನು ನಿಮ್ಮ ಜೀವಿತದಲ್ಲಿ ತಂದಾಕಿದಂಥದ್ದು. ಆ ಕೊರತೆ ನೀಗಿಸಲ್ಪಡಬೇಕಾದರೆ ಪರಿಶುದ್ಧಾತ್ಮನಿಗೆ ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡಿ. ಯಾಕಂದರೆ ಎಲ್ಲವೂ ಆತನಿಂದಲೇ, ಆತನಿಗಾಗಿ. ಹಾಲೆಲೂಯ. ಯಾವುದು ಕೂಡ ನಾನು 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 ಎಂಬುದಾಗಿ ಯಾವುದು ಕೂಡ ಸಾಧ್ಯ ಇಲ್ಲ ಪ್ರಿಯರೇ. ಇವತ್ತು ಲೋಕದ ಜನರು ಮೋಸದಿಂದ ತುಂಬಿ ಹೋಗಿದ್ದಾರೆ, ಮೋಸದಿಂದ ತುಂಬಿ ಹೋಗಿದ್ದಾರೆ. ಇವತ್ತು ಮನುಷ್ಯನಿಗೆ ಈ ಆಸ್ತಿ, ಹಣ, ಬೆಳ್ಳಿ, ಬಂಗಾರ ಇದರ ಮೇಲೆ ಎಲ್ಲ ಮನಸ್ಸು, ಆಲೋಚನೆಗಳು ತುಂಬಿಕೊಂಡಿದೆ. ಇದರ ಮೂಲಕವಾಗಿ ದೇವರ ಸ್ವರವನ್ನು ಅವರು ಕೇಳದವರಾಗಿದ್ದಾರೆ. ಸೈತಾನನು ಅವರ ಜೀವಿತವನ್ನು ನಾಶಕರವಾದ ಜೀವಿತಕ್ಕೆ ನಡೆಸ್ತಿದ್ದಾನೆ. ಪ್ರಿಯ ದೇವಜನರೇ, ಆ ಕಳ್ಳನಿಗೆ ಮಾತ್ರ ನೀವು ನಿಮ್ಮ ಜೀವಿತದಲ್ಲಿ ಅವಕಾಶ ಕೊಡಬೇಡಿ. ಆ ಕಳ್ಳನನ್ನು ಓಡಿಸಿ ಲಯಪಡಿಸಲು ಶಕ್ತನಾಗಿರುವಂತಹ ಜೀವ ಸ್ವರೂಪನಾದ ಯೇಸುವಿಗೆ ನಿಮ್ಮ ಜೀವಿತದಲ್ಲಿ ಅವಕಾಶ ಕೊಡಿ. ನೀವು ಇದ್ದಂತೆ ಇರಲ್ಲ. ಉನ್ನತವಾಗಿ ನೀವು ಹರಡಿಕೊಳ್ತೀರಾ. ದೇವರ ನಿಮ್ಮ ಜೀವಿತದಲ್ಲಿ ಮಾಡಿದ ವಾಗ್ದಾನ ಎಲ್ಲವೂ ನೆರವೇರ್ತದೆ. ಯಾವುದೊಂದು ನೆರವೇರದ ರೀತಿಯಲ್ಲಿ ಇರುವುದಿಲ್ಲ, ನೆರವೇರ್ತದೆ. ನೆರವೇರಲಿಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು ದೇವರಾದ ಕರ್ತನಿಗೆ ಆ ಅವಕಾಶವನ್ನು ಕೊಡಿ. ಹಾಗೆ ಎಲ್ಲವೂ ನೆರವೇರ್ತದೆ. ಲೋಕದ ವೈಭೋಗ ಸುಂದರವನ್ನು ನೋಡಿ ನೀವು ಮೋಸ ಹೋಗಬೇಡಿ. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮನ್ನು ನೀವು ಲೋಕದ ರೀತಿಯಲ್ಲಿ ನೀವು ಅಲಂಕಾರ ಮಾಡಿಕೊಳ್ಬೇಡಿ. ದೇವರ ವಾಕ್ಯದಲ್ಲಿ ಅಲಂಕಾರ ಮಾಡಿಕೊಳ್ಳಿ. ಲೋಕ ನಿಮ್ಮನ್ನು ಆ ಪರಲೋಕದ ವೈಭೋಗ, ಮಹಿಮೆ, ಮಹತ್ವ ನಿಮ್ಮಲ್ಲಿ ಇರುವುದನ್ನು ಲೋಕ ನೋಡ್ತದೆ. ಇದು ನಿಮ್ಮ ಜೀವಿತವಾಗಿರಬೇಕು. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನಗೋಸ್ಕರವೂ ನಿಮಗೋಸ್ಕರವಾಗೂ ನನ್ನನ್ನು ನಿಮ್ಮನ್ನು ಆಶೀರ್ವದಿಸುವುದಕ್ಕೋಸ್ಕರವಾಗಿ ತನ್ನ ಕೃಪೆಯಲ್ಲಿ ನಡೆಸುವುದಕ್ಕಾಗಿ ದೇವರು ಕೊಡುತ್ತಿರುವಂಥ ವಾಕ್ಯ ಕೀರ್ತನೆ 92ನೇ ಸಂಧಿ 3ನೇ ವಚನವನ್ನು ನಾವು ಧ್ಯಾನ ಮಾಡುವ. 97ನೇ ಕೀರ್ತನೆ 5ನೇ ವಚನ, 92ನೇ ಕೀರ್ತನೆ 13ನೇ ವಚನ. ಕರ್ತನ ಆಲಯದಲ್ಲಿ, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋಗುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ ಎಂಬುದಾಗಿ ಹೇಳುವುದಾದರೆ, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಇಲ್ಲಿ ದೇವರಾದ ಕರ್ತನು ಒಂದು ಸಸಿಗೆ, ಇವತ್ತು ದೇವರ ಮಕ್ಕಳಾದ ನನ್ನನ್ನು ನಿಮ್ಮನ್ನು ಒಂದು ಸಸಿಗಳನ್ನಾಗಿ, ಸಸಿ ಅಂದ್ರೆ ಒಂದು ಗಿಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಪ್ರತಿಯೊಂದು ನೋಡಿ, ಬೀಜವನ್ನು ತಂದಾಕಿ ಅದು ಸಸಿಯಾಗಿ ಏನಾಗ್ತಿದೆ, ಬೆಳೀತದೆ. ಇಲ್ಲಿ ದೇವರ ಆಲಯದಲ್ಲಿ ಎಂಬುದಾಗಿ, ಯೆಹೋವನ ಆಲಯದಲ್ಲಿ ಇವತ್ತು ದೇವರಾದ ಕರ್ತನು ನನ್ನನ್ನು ನಿನ್ನನ್ನು ಆಲಯವನ್ನಾಗಿ ಇವತ್ತು ನನ್ನನ್ನು ನಿನ್ನನ್ನು ಮಾರ್ಪಡಿಸಿದ್ದಾನೆ. ಇಲ್ಲಿ ಆಲಯ ಅಂದ್ರೆ ಇಲ್ಲಿ ದೇವರಾದ ಕರ್ತನೇ ಆಲಯವಾಗಿದ್ದಾನೆ. ಇಲ್ಲಿ 2ನೇ ಕೊರಿಂಥದಲ್ಲಿ ನಾವು ನೋಡುವಂತ ವೇಳೆಯಲ್ಲಿ ನೀವೇ ದೇವರ ಆಲಯವಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಆಲಯವು ನೀವೇ.
ಇಲ್ಲಿ ಆಲಯ ಅಂದ್ರೆ ದೇವರ ವಾಕ್ಯ, ದೇವರ ವಾಕ್ಯ ನೆಲೆಗೊಂಡಿರುವಂತ ಸ್ಥಳ, ದೇವರ ಮಹಿಮೆ ಪ್ರಕಾಶಿಸುವಂತ ಸ್ಥಳ ದೇವರ ಆಲಯವಾಗಿದೆ. ಇವತ್ತು ಆ ಪ್ರಕಾಶಿಸುವಂತ ದೇವರ ಆಲಯ ಇವತ್ತು ನನ್ನ ನಿಮ್ಮ ಹೃದಯಗಳಾಗಿದೆ ಪ್ರಿಯರೇ. ಈ ಆಲಯದಲ್ಲಿ ಇವತ್ತು ದೇವರಾದ ಕರ್ತನು ನಂಬಿಕೆಯಿಂದ ಇವತ್ತು ನನ್ನನ್ನು ನಿಮ್ಮನ್ನು ಒಂದು ಸಸಿಗಳನ್ನಾಗಿ ನೆಡಲ್ಪಟ್ಟಿದ್ದಾನೆ. ಇವತ್ತು ಆ ನೆಡಲ್ಪಟ್ಟಂತ ಆ ಸಸಿಯಾಗಿ ಇದೆಯಾ ಅಲ್ಲ ಬೆಳೆದು ಮರವಾಗಿ ಬರ್ತಾ ಇದೆಯಾ? ಬರೀ ಸಸಿಯಾಗಿ ಇದ್ರೆ ಆ ಸಸಿಯನ್ನು ತಂದಂತ ಯಜಮಾನ ಕೂಡ ನೋಡ್ತಾನೆ, ಇದು ಇಷ್ಟು ದಿನ ಆಯಿತು, ಇದಕ್ಕೆ ಗೊಬ್ಬರ ಹಾಕಿದೆ, ಇದಕ್ಕೆ ನೀರು ಹಾಕಿದೆ, ಇನ್ನು ಬೆಳೀತಿಲ್ಲ, ಒಂದು ಹೂವು ಕೂಡ ಬರ್ತಾ ಇಲ್ಲ, ಈ ಸ್ಥಳದಲ್ಲಿ ಇದು ಏನಿದ್ದು ಪ್ರಯೋಜನ ಹೇಳಿ ಕಿತ್ತು ತೆಗೆದು ಬಿಸಾಡ್ತಾನೆ. ಹಲ್ಲೆಲೂಯಾ. ಒಂದು ಸಸಿಯನ್ನು ನೆಡುವಾಗ ಒಂದು ಯಜಮಾನ ಒಂದು ಸಸಿಯನ್ನು ನೆಡುವುದಾದರೆ ಒಂದು ನಂಬಿಕೆಯಿಂದ ನೆಡ್ತಾನೆ. ಇದರಿಂದ ಮುಂದಿನ ಈಗ ಇದು ಸಸ್ಯ ಆಗಿರ್ಬೋದು, ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಫಲ ಆಗ್ತದೆ, ಇದರಲ್ಲಿ ಇದು ನನ್ನ ಜೀವಿತಕ್ಕೆ, ನನ್ನ ಕುಟುಂಬ ಜೀವಿತಕ್ಕೆ ಇದು ಆಧಾರವಾಗಿರ್ತದೆ, ಆದಾಯವಾಗಿರ್ತದೆ. ಇದಕ್ಕೆ ಏನೆಲ್ಲ ಬೇಕಾ, ಈ ಸಸಿ ಬೆಳೀಲಿಕ್ಕೆ ಬೇಕಾದದ್ದು ಏನು, ನೀರು ಬೇಕಾ, ಗೊಬ್ಬರ ಬೇಕಾ, ಏನು ಬೇಕಾದನ್ನು ನಾನು ಕಾಲಕ್ಕೆ ನಾನು ಹಾಕ್ತಾ ಬರ್ತೀನಿ. ದಿನಲೂ ಬೆಳಿಗ್ಗೆ ಸಂಜೆ ಅದಕ್ಕೆ ಒಣಗಿ ಹೋಗಬಾರ್ದು ಎಂಬುದಾಗಿ ನೀರು ಹೊಯ್ತಲೇ ಇರ್ತಾನೆ. ಯಾಕಂದ್ರೆ ಆ ಬೇರು ಭೂಮಿ ಆಳಕ್ಕೆ ಹೋಗಿ ಆ ಭೂಮಿಯಲ್ಲಿರೋ ರಸವತ್ತನ್ನು ಎಳ್ಕೊಂಡು ಆ ಬೇರು ಕೂಡ ಸ್ಟ್ರಾಂಗ್ ಆಗ್ತಾ, ಆ ಸಸಿ ಕೂಡ ಸ್ಟ್ರಾಂಗ್ ಆಗ್ತಾ ಬೆಳೆದು ಮರವಾಗುವಾಗ ಆ ಯಜಮಾನೆ, ನಾನು ಹಾಕಿದಂಥ ಗೊಬ್ಬರ, ನಾನು ದಿನಕ್ಕೆ 2 ಆವರ್ತಿ ನಾನು ನೀರು ಹಾಕ್ತಿದ್ದೆ, ಇವತ್ತು ಅದರ ಫಲ ಇಷ್ಟು ದೊಡ್ಡದಾಗಿದೆ. ಇನ್ನು ನಾವು ಎಷ್ಟೋ ಕಡೆಗಳಲ್ಲಿ ಈಗ ನಾವು ಸಸಿಗಳನ್ನು, ಕಾಫಿ ಗಿಡ ನಾವು ನೋಡ್ತೀವಿ, ಪೆಪ್ಪರ್ ಗಿಡ ನಾವು ನೋಡ್ತೀವಿ, ಇನ್ನು ಕಿತ್ತಳೆ, ಇನ್ನು ಅನೇಕ ಇವತ್ತು ತೋಟ ಇದ್ದಂಥವರು, ಇದು 2 ವರ್ಷದಲ್ಲಿ ಫಲ ಬರ್ತದೆ, ಇದು 3 ವರ್ಷದಲ್ಲಿ ಬರ್ತದೆ, ಇದು 5 ವರ್ಷದಲ್ಲಿ ಬರ್ತದೆ. ಈ ರೀತಿಯಾಗಿ ಆ ಗಿಡಗಳನ್ನು ಕ್ರಯ ಕೊಟ್ಟು ತಕ್ಕೊಂಡು ತಮ್ಮ ತೋಟದಲ್ಲಿ ನೆಡ್ತಾರೆ. ತೋಟದಲ್ಲಿ ನೆಡುವಂಥದ್ದು ಮಾತ್ರವಲ್ಲದೆ ಅದಕ್ಕೆ ನೀರು ಹೊಯ್ತಾ ಗೊಬ್ಬರವನ್ನು ಕೂಡ ಹಾಕ್ತಾರೆ. ಇವತ್ತು ನನ್ನ ನಿನ್ನ ದೇವರಾದ ಕರ್ತನು, ಆತನು ಯಜಮಾನನಾಗಿದ್ದುಕೊಂಡು ಈ ಲೋಕವೆಂಬ ಈ ತೋಟದಲ್ಲಿ ಎಲ್ಲರ ಮಧ್ಯದಲ್ಲಿ ಇವತ್ತು ದೇವರಾದ ಕರ್ತನು ಒಂದು ಸಸಿಗಳನ್ನಾಗಿ ನನ್ನ ನಿಮ್ಮ ಮೇಲೆ ಆತನು ಕರೆಯಲ್ಪಟ್ಟದರಿಂದ, ಆತನು ನನ್ನ ನಿನ್ನನ್ನು ಆರಿಸಲ್ಪಟ್ಟದರಿಂದ ಇವತ್ತು ಸಸಿಗಳನ್ನಾಗಿ ಆತನು ನೆಡಲ್ಪಟ್ಟಿದ್ದಾನೆ. ಇವತ್ತು ದೇವರ ವಾಕ್ಯದ ಮೂಲಕ ನಮ್ಮನ್ನು ಬೆಳೆಸ್ತಿದ್ದಾನೆ. ಪ್ರಾರ್ಥನೆ ಜೀವಿತದಲ್ಲಿ ಬೆಳೆಸ್ತಿದ್ದಾನೆ. ಇವತ್ತು ನಮ್ಮ ಜೀವಿತ ಪ್ರಾರ್ಥನೆಯ ಜೀವಿತದಲ್ಲಿ, ವಾಕ್ಯದ ಜೀವಿತದಲ್ಲಿ ಇರುವಂತ ವೇಳೆಯಲ್ಲಿ ನಿಜವಾಗಿಯೂ ನಾವು ಗಿಡವಾಗಿರದೆ ಮರವಾಗಿ ಬೆಳೀತಾ ಇದ್ದೀವಿ. ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರಿಯರೇ ಅನೇಕ ಕಡೆಗಳಲ್ಲಿ ನಿಮಗೆ ದೇವರ ವಾಕ್ಯ ಸಾರಲ್ಪಡ್ತಾ ಇದೆ, ಅನೇಕರದ್ದು ನೀವು ಪ್ರಾರ್ಥಿಸಿಕೊಳ್ತಿದ್ದೀರಿ. ನಿಮ್ಮ ಜೀವಿತದಲ್ಲಿ ಇನ್ನೂ ಕೂಡ ನೀವು ಸಸಿಗಳಾಗಿ ಇದ್ದೀರಾ. ದೇವರ ಆಲಯದಲ್ಲಿ, ದೇವರ ಆರಿಸಿಕೊಂಡಂತ ನಿಮ್ಮ ಹೃದಯ ಎಂಬ ಆಲಯದಲ್ಲಿ ಪರಿಶುದ್ಧಾತ್ಮನು, ತಂದೆ ಮಗ ಪರಿಶುದ್ಧಾತ್ಮನಾಗಿರು ಏಕ ದೇವರು ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ. ನಿಮ್ಮ ಜೀವಿತದಲ್ಲಿ ನೀವು ಬೆಳೀತಿದ್ದೀರಾ? ಇಲ್ಲ, ದಿನ ನೀವು ಕುಗ್ಗಿ ಹೋಗ್ತಿದ್ದೀರಾ. ಸೈತಾನನು ನಿಮ್ಮ ಜೀವಿತದಲ್ಲಿ ಬೆಳೆಯದ ರೀತಿಯಲ್ಲಿ, ನೀವು ಸಮೃದ್ಧಿ ಹೊಂದದ ರೀತಿಯಲ್ಲಿ, ನಿಮ್ಮ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳದ ರೀತಿಯಲ್ಲಿ, ನಿಮ್ಮನ್ನು ಲೋಕದ ರೀತಿಯಲ್ಲಿ, ಲೋಕದ ಸಂಗತಿಗಳಲ್ಲಿ, ಲೋಕದ ಆಶೆ ಇಚ್ಛೆ ಭೋಗಗಳಲ್ಲಿ ನಿಮ್ಮನ್ನು ತೋರಿಸಿಕೊಡುತ್ತಾ ನೀವು ಬೆಳೆಯುವುದನ್ನು ನಿಲ್ಲಿಸಿಬಿಟ್ಟು ಆ ಯಜಮಾನನು ಒಂದು ದಿನ ಬರುವಾಗ ನೆಡಲ್ಪಟ್ಟಂತ ನೀವು ಒಂದೊಂದು ಸಸಿಯಾಗಿ ನೀವು ಒಣಗಿ ಹೋಗುವುದಾದರೆ ಯಜಮಾನ ಕಿತ್ತು ಬಿಸಾಡ್ತಾನೆ, ಬೆಂಕಿಯಲ್ಲಿ ಹಾಕ್ತಾನೆ. ಪ್ರಿಯರೇ, ಇವತ್ತು ಯಜಮಾನನಾಗಿರುವಂತಹ ತಂದೆಯಾದ ದೇವರು ಇವತ್ತು ಈ ಲೋಕದಲ್ಲಿ ಪ್ರಿಯ ದೇವ ಜನರ ವಾಕ್ಯವನ್ನು ಕೇಳುವಂತ ನೀವು ಪ್ರತಿ ಒಬ್ಬೊಬ್ಬರು ನಿಮ್ಮನ್ನು ನೀವು ಒಪ್ಪಿಸಿಕೊಡಿ.
ನಿಮ್ಮನ್ನು ಈ ಲೋಕದಲ್ಲಿ ನಿಮ್ಮನ್ನು ಒಂದೊಂದು ಸಸಿಗಳನ್ನಾಗಿ ಒಂದೊಂದು ಸ್ಥಳಗಳಲ್ಲಿ ನಿಮ್ಮನ್ನು ನಡೆಸಿದ್ದಾನೆ. ಇನ್ನು ಅನೇಕರನ್ನು ಬೇರೆ ಬೇರೆ ಸ್ಥಳಗಳಿಗೆ ತನ್ನ ಆಲಯದ ಮೂಲಕ ಕಳಿಸಿಕೊಡುವುದಕ್ಕಾಗಿ ಅನೇಕರನ್ನು ಆರಿಸಿಕೊಂಡಿದ್ದಾನೆ. ನೀವಿರುವಂತ ಸ್ಥಳದಲ್ಲಿ ಇನ್ನು ಸಸಿಗಳಾಗಿ ಇದ್ದೀರಾ. ವಾಕ್ಯ ಬರ್ತಾ ಇದೆ, ವಾಕ್ಯ ತಿಳಿಯಪಡಿಸ್ತಾ ಇದೆ, ದೇವರ ಆತ್ಮನು ಮಾತನಾಡ್ತಿದ್ದಾನೆ. ಎಷ್ಟು ದೇವರ ಆತ್ಮನ ಮಾತನ್ನು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ? ಎಷ್ಟು ನಿಮ್ಮ ಜೀವಿತಕ್ಕೆ ಆ ರಸದ ಆ ದೇವರ ಆತ್ಮನು ನುಡಿಯುವಂತ ದೇವರ ವಾಕ್ಯದ ಆ ರಸವನ್ನು ನಿಮ್ಮ ಜೀವಿತಕ್ಕೆ ನೀವು ಅಳವಡಿಸಿಕೊಳ್ತಾ ಇದ್ದೀರಿ? ನೀವು ಮರವಾಗಿ ಬೆಳಿಬೇಕೆಂಬುದಾಗಿ ಮನಸ್ಸು ಮಾಡ್ತಿದ್ದೀರಾ? ಅಲ್ಲ, ಇನ್ನೂ ಸಸಿಗಳಾಗಿ, ಇನ್ನೂ ನಮಗೋಸ್ಕರ ಇತರರು ಪ್ರಾರ್ಥಿಸಬೇಕೆಂಬುದಾಗಿ, ಇತರೇ ನಮಗೆ ವಾಕ್ಯವನ್ನು ತಿಳಿಯಪಡಿಸಬೇಕೆಂಬುದಾಗಿ ಅದರಲ್ಲೇ ನೀವು ಕಾಯ್ತಾ ಇದ್ದೀರಾ? ಇನ್ನು ಅನೇಕ ಜನರು ಆಲಯಕ್ಕೆ ನೀವು ಇನ್ನೂ ಕೂಡ ಹೋಗ್ತಿದ್ದೀರಿ. ಪ್ರಿಯ ದೇವ ಜನರೇ, ಆಲಯಕ್ಕೆ ನೀವು ಯಾರೇ ಹೋಗ್ತಾ ಇದ್ದರೂ ಕೂಡ ನೀವು ಇರುವಂತ ಸ್ಥಳದಲ್ಲಿ ಕೂತುಕೊಳ್ಳುವುದಕ್ಕಾಗಿ ದೇವರು ನಿಮ್ಮನ್ನು ಅಲ್ಲಿ ನೆಡಲ್ಪಡಲಿಲ್ಲ. ಅನೇಕ ಕಡೆಗಳಲ್ಲಿ ನಿಮ್ಮನ್ನು ಪ್ರಸರಿಸಿಕೊಳ್ಳುವುದಕ್ಕಾಗಿ, ನಿಮ್ಮ ಮೂಲಕ ಅನೇಕ ಆತ್ಮಗಳು ರಕ್ಷಣೆ ಹೊಂದುವುದಕ್ಕಾಗಿ, ವಾಕ್ಯವೆಂಬ ಬೀಜ ನಿಮ್ಮ ಹೃದಯಗಳಲ್ಲಿ ಬಿತ್ತುವುದಕ್ಕಾಗಿ, ಆ ವಾಕ್ಯವೆಂಬ ಬೀಜ ನಿಮ್ಮ ಹೃದಯಗಳಲ್ಲಿ ಬಿತ್ತಂತ ಆ ಬೀಜ ಮರವಾಗಿ ಬೆಳೆಯುವುದಕ್ಕಾಗಿ, ಆ ಮರವಾಗಿ ಬೆಳೆದಂತ ನೀವು ಅನೇಕರ ಜೀವಿತದಲ್ಲಿ ಬೆಳಕಾಗುವುದಕ್ಕಾಗಿ ದೇವರು ನಿಮ್ಮನ್ನು ಒಂದೊಂದು ಸಸಿಗಳನ್ನಾಗಿ ನೆಡಲ್ಪಟ್ಟಿದ್ದಾನೆ. ಇವತ್ತು ಸಸಿಯಾಗಿ ಇರಬಾರ್ದು. ನಮ್ಮ ಇವತ್ತು ಅನೇಕ ಕಡೆಗಳಲ್ಲಿ ಬಾಲ ಯೇಸು ಎಂಬುದಾಗಿ, ಯೇಸು ಇನ್ನೂ ಕೂಡ ಬಾಲಕನಾಗಿ ಇಲ್ಲ ರೀ. ಬಾಲಕನಾಗಿ ಮಗುವಾಗಿ ಹುಟ್ಟಿದ, ಬಾಲಕನಾಗಿ ಬೆಳೆದು ಬಂದ, ಯೌವನಸ್ಥನಾಗಿ ತನ್ನ ಪ್ರಾಣವನ್ನು ನನಗೋಸ್ಕರವಾಗಿ ನಿಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ಈಗ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿದ್ದಾನೆ. ಪವಿತ್ರಾತ್ಮನೊಂದಿಗೆ ನಮಗೋಸ್ಕರ ಅನುತಾಪದಿಂದ ತಂದೆಯಾದ ದೇವರಲ್ಲಿ ಬೇಡ್ತಿದ್ದಾನೆ. ಪ್ರಿಯರೇ, ಇವತ್ತು ಯೆಹೋವನ ಆಲಯದಲ್ಲಿ ಪ್ರಿಯ ದೇವ ಜನರೇ, ನೀವಿರುವಂಥ ಸ್ಥಳದಲ್ಲಿ ದೇವರು ನಿಮ್ಮನ್ನು ಒಂದು ಸಸಿಗಳನ್ನಾಗಿ, ಒಂದು ನಂಬಿಕೆಯಿಂದ ಆತನು ತೋಟಗಾರನಾಗಿದ್ದಾನೆ. ಪ್ರಿಯರೇ, ಆ ತೋಟ ಕಂಗೊಳಿಸಬೇಕೆಂಬುದಾಗಿ, ಸುಂದರವಾದ ಫಲಗಳು ಬರಬೇಕೆಂಬುದಾಗಿ, ಸುಂದರವಾದ ಹೂಗಳು ಎಂಬುದಾಗಿ, ರಮ್ಯವಾಗಿ ಇರಬೇಕೆಂಬುದಾಗಿ ಇವತ್ತು ದೇವರಾದ ಕರ್ತನು ಒಬ್ಬೊಬ್ಬರನ್ನು, ವಾಕ್ಯ ಕೇಳುವಂತ ನಿಮ್ಮ ಒಬ್ಬೊಬ್ಬರನ್ನು ಆರಿಸಿಕೊಂಡಿದ್ದಾನೆ. ಇವತ್ತು ಎಷ್ಟು ನಿಮ್ಮ ಜೀವಿತದಲ್ಲಿ ಯೆಹೋವನ ಆಲಯದಲ್ಲಿ ನಿಮ್ಮನ್ನು ಸಸಿಗಳನ್ನಾಗಿ ನೆಟ್ಟಿದ್ದಾನೆ. ಸಸಿಗಳಂತೆ ನೆಡಲ್ಪಡುವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು ಎಂಬುದಾಗಿ. ನಮ್ಮ ದೇವರ ಅಂಗಳ ಯಾವುದರಿ? ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರಂತೆ. ದೇವರ ಅಂಗಳ ದೇವರ ಹಸ್ತವಾಗಿದೆ. ಇವತ್ತು ಅಂಗಳ ದೇವರ ಹಸ್ತ, ಅದು ಅಂಗಳವಾಗಿದೆ. ಇಡೀ ಲೋಕದ ಕಟ್ಟಕಡೆಗಳಲ್ಲಿ ಆತನ ಹಸ್ತದ ಮೂಲಕವಾಗಿ ಪರಿಶುದ್ಧಾತ್ಮನು ನನ್ನನ್ನು ನಿಮ್ಮನ್ನು ನಡೆಸುವನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕಳೆದ ದಿನದಲ್ಲಿ ನಾವೊಂದು ಕಡೆಗೆ ನಾವೊಂದು ಕುಟುಂಬವಾಗಿ, ಒಂದು ಪ್ರೇಯರ್ ಟೀಮ್ ಆಗಿ ನಾವು ಒಂದು ಕಡೆಗೆ ನಾವು ಪ್ರೇಯರಿಗೆ ಎಂಬುದಾಗಿ ನಾವು ಕಾರಲ್ಲಿ ಹೋಗ್ತಿದ್ದೇವೆ. ಪ್ರಿಯರೇ, ಹೋಗ್ತಿರುವಾಗ ಇನ್ನು ಅವರು ಒಳಗಿನ ರೋಡ್ ಎಂಟರ್ ಆಗುವಾಗ ದೇವರಾದ ಕರ್ತನು ನನ್ನೊಂದಿಗೆ ಮಾತನಾಡಿದ, ಮಗನೇ, ನೀನು ಅನ್ಯ ಭಾಷೆಯಲ್ಲಿ ನೀನು ಪ್ರಾರ್ಥನೆ ಮಾಡು ಎಂಬುದಾಗಿ. ನಾನು ಅನ್ಯ ಭಾಷೆಯಲ್ಲಿ ನಾನು ಮಾತಾಡ್ತಾ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ನಾನು ಪ್ರಾರ್ಥಿಸ್ತಲೇ ನಾನು ಹೋಗ್ತಿದ್ದೀನಿ. ಅಲ್ಲಿ ದೇವರಾದ ಕರ್ತನು ಆ ಇಡೀ ಆ ಊರು ಸೈತಾನನ ವಶದಲ್ಲಿ ಇದೆ. ಆ ಸ್ಥಳದಲ್ಲಿ ಪ್ರಿಯರೇ, ಯಾವ ರೀತಿಯಾಗಿ ದೇವರಾತ್ಮನು ಮಾತನಾಡಿದೆ ಎಂಬುದಾಗಿ ಹೇಳಿದರೆ, ಯೌವನಸ್ಥಿ ಮಕ್ಕಳು ತನ್ನಷ್ಟಕ್ಕೆ ಸಾಯುವಂಥದ್ದು, ಯಾವುದೊಂದು ರೋಗದಿಂದ ಸಾಯುವಂಥದ್ದಲ್ಲ. ಹೇಗೆ ತಕ್ಕ ಒಂದು ಕಣ್ಣು ರೆಪ್ಪೆ ಮುಚ್ಚುವಷ್ಟೊಡೆ ಆ ಮನೆಯಲ್ಲಿ ಸಾವುಗಳು. ನಾನು ಒಂದು ಮನೆಯಲ್ಲಿ ದೇವರ ವಾಕ್ಯವನ್ನು ನಾನು ಕೊಡಲಿಕ್ಕೆ ಪ್ರಾರಂಭ ಮಾಡುವಾಗ ನಾನು ಹೇಳಿದೆ, ಪ್ರಿಯರೇ, ದೇವಜನರೇ, ಈ ಸ್ಥಳ ಎಲ್ಲ ಸೈತಾನನ ವಶದಲ್ಲಿದೆ. ಇಲ್ಲಿ ಪ್ರತಿ ಒಂದೊಂದು ಮನೆಗಳಲ್ಲಿ ಯೌವನಸ್ಥೆ ಬಲಿಯಾಗ್ತಾ ಇದೆ. ಇಲ್ಲಿ ಸಾಯ್ತಾ ಇದ್ದಾರೆ ಎಂಬುದಾಗಿ ನಾನು ತಿಳಿಯಪಡಿಸಿದೆ.
ಕೊನೆಯದಾಗಿ ಆ ಮನೆಯವರೇ ಹೇಳ್ತಾರೆ, ಕೊನೆಯದಾಗಿ ನೀವು ಏನು ಹೇಳಿದ್ದೀರಾ ಅದು ಇಲ್ಲಿ ನಡೀತಾ ಇದೆ ಎಂಬುದಾಗಿ. ಪ್ರಿಯ ದೇವಜನರೇ, ನಾವು ಸಸಿಗಳಲ್ಲರಿ ಮರವಾಗಿ ಬೆಳಿಬೇಕು. ಎಲ್ಲರಿಗೆ ಆ ಮರವಾಗಿ ಬೆಳೆಯುವಾಗ ಎಷ್ಟೋ ಜನರಿಗೆ ನಾವು ಆಶ್ರಯವಾಗಿರಬೇಕು. ದೇವರ ವಾಕ್ಯ ಮತ್ತು ಸುವಾರ್ತೆಯನ್ನು ಸಾರುವಂತ ಸಮೃದ್ಧಿಯಾದ ಎಲೆಗಳಾಗಿರ್ಬೇಕು, ರೆಂಬೆಗಳಾಗಿರ್ಬೇಕು. ಇವತ್ತು ನನ್ನ ನಿನ್ನ ಮೂಲಕವಾಗಿ ದೇವರಾದ ಕರ್ತನು ಅನೇಕ ಮಹತ್ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಸಸಿಗಳಾಗಿ ಇರುವುದಾದರೆ ತುಂಬ ದುಃಖಕರ. ಯಾಕಂದ್ರೆ ಯಾಕೆ ನೀವು ಬೆಳೀತಾ ಇಲ್ಲ ಎಂಬುದಾಗಿ ಹೇಳುವುದಾದರೆ, ನಿಮ್ಮ ಜೀವಿತದಲ್ಲಿ 97ನೇ ಕೀರ್ತನೆ 5ನೇ ವಾಕ್ಯ ಹೇಳೋ ಪ್ರಕಾರವೇ ಸಾರ್ವಭೌಮನ ಯೆಹೋವನ ಎದುರು ಪರ್ವತಗಳು ಮೇಣದಂತೆ ಕರಗಿ ಹೋಗ್ತದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಇರ್ತದೆ. ಆದರೆ ನಿಮ್ಮ ಜೀವಿತದಲ್ಲಿ ಅದು ಪರ್ವತವಾಗಿಯೇ ಇದೆ. ಅದು ಪರ್ವತ ಮೇಣದಂತೆ ಕರಗಿ ಹೋಗ್ತಾ ಇಲ್ಲ. ಯಾಕೆ? ಆ ಪರ್ವತವನ್ನು ಕರಗಿಸಲು, ಅದನ್ನು ಡಿಸ್ಟ್ರಾಯ್ ಮಾಡಿ ಹಾಕಲು, ನಿಮ್ಮ ಜೀವಿತವನ್ನು ಸುಂದರವಾಗಿ ರೂಪಿಸಗೊಳಿಸುವುದಕ್ಕಾಗಿ ದೇವರ ಆತ್ಮನು ನಿಮಗೆ ಒಂದು ಒಳ್ಳೆ ಅವಕಾಶವನ್ನು, ಒಳ್ಳೆ ಆಪರ್ಚುನಿಟಿಯನ್ನು ನಿಮಗೆ ಕೊಟ್ಟಿದ್ದಾನೆ. ಈ ಆಪರ್ಚುನಿಟಿ, ಈ ಒಳ್ಳೆ ಸುಂದರವಾದ ಈ ಅವಕಾಶವನ್ನು ನೀವು ಲೋಕದಲ್ಲಿ ಇದ್ದುಕೊಂಡು ಲೋಕದ ರೀತಿಯಲ್ಲಿ, ಲೋಕಕ್ಕೋಸ್ಕರವಾಗಿ, ಲೋಕದ ಜನರಿಗೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ ಜೀವಿಸಬೇಡಿ. ಇವತ್ತು ಪ್ರತಿಯೊಬ್ಬರ ಪ್ರಶ್ನೆ ಇದೆ, ಹಲ್ಲೆಲೂಯಾ, ಈ ಯೇಸುವನ್ನು ಪಡ್ಕೊಂಡು ನನಗೆ ಏನು ಲಾಭ ಎಂಬುದಾಗಿ. ಪ್ರಿಯ ದೇವಜನರೇ, ಯೇಸುವನ್ನು ಸ್ವಾರ್ಥಕ್ಕೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ರಿಸೀವ್ ಮಾಡ್ಕೊಳ್ಬೇಡಿ. ಸ್ವಾರ್ಥಕ್ಕೋಸ್ಕರ ಯೇಸುವನ್ನು ಯೂಸ್ ಮಾಡ್ಕೊಳ್ಳಿ. ಏನು ಮನುಷ್ಯರಂತೆ ಯೇಸುವನ್ನು ಕೂಡ ನೀವು ನೋಡ್ಲಿಕ್ಕೆ ಹೋಗಬೇಡಿ. ನಿಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಸೈತಾನನ ವಶದಿಂದ ನಿಮ್ಮನ್ನು ಬಿಡುಗಡೆಗೊಳಿಸಿದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತಕ್ಕೆ ಯೇಸುವನ್ನು ರಿಸೀವ್ ಮಾಡಿ. ನಿಮ್ಗೆ ಒಳ್ಳೆ ಲೈಫನ್ನು ಕೊಡಲು ಶಕ್ತನಾಗಿರುವಂತ ಒಂದೊಂದು ಸಸಿಗಳನ್ನಾಗಿ ನಿಮ್ಮನ್ನು ನಂಬಿಕೆಯಿಂದ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಪ್ರಿಯರೇ, ನಿಮ್ಮ ಮೇಲೆ ನಂಬಿಕೆ, ಯಾವ ಸಂಗತಿಗಳು ಕಾಣದಂತೆ ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನೆ, ಮನುಷ್ಯನಿಗಾದ ನಿಮ್ಮ ಮೇಲೆ ನಂಬಿಕೆ ಇರದೇ ಇರುವುದು, ಆದರೆ ಪರಲೋಕದ ಆ ತಂದೆಯಾದ ದೇವರಿಗೆ, ನಮ್ಮ ಕರ್ತನಾದ ಯೇಸುವಿಗೆ ನಿಮ್ಮಲ್ಲಿ ನಂಬಿಕೆ ಇದೆ ರೀ. ನಿಮ್ಮಲ್ಲಿ ಒಂದು ನಿರೀಕ್ಷೆ ಇದೆ ರೀ. ಆ ನಿರೀಕ್ಷೆಯನ್ನು ಕಳ್ಕೊಳ್ಬೇಡಿ. ನಿಮ್ಮ ಜೀವಿತದಲ್ಲಿ ಪರ್ವತದಂತೆ ಏನೇ ಪ್ರಾಬ್ಲಮ್ಗಳಿರ್ಬೋದು, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಇರ್ಬೋದು, ನಿಮ್ಮ ಕುಟುಂಬದಲ್ಲಿ ಕಷ್ಟಗಳು ತುಂಬಿಕೊಂಡಿರ್ಬೋದು. ಯಾಕಂದ್ರೆ ಸೈತಾನನು ನಿಮ್ಮ ಜೀವಿತವನ್ನು ನಾಶ ಮಾಡಲಿಕ್ಕೆ ನೋಡ್ತಿದ್ದಾನೆ. ಪರ್ವತವಾಗಿ ನಿಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನು ನಿಮ್ಮ ಮುಂದೆ ತಂದು ಹಾಕ್ತಿದ್ದಾನೆ. ಆದರೆ ಸಾರ್ವಭೌಮನಾದ ದೇವರು ನಿಮ್ಮ ಮುಂದೆ ಇದ್ದಾನೆ. ನಿಮ್ಮನ್ನೊಂದು ಸಸಿಗಳನ್ನಾಗಿ ತನ್ನ ಆಲಯದಲ್ಲಿ, ತನ್ನ ಅಂಗಳದಲ್ಲಿ, ತನ್ನ ಹಸ್ತದಲ್ಲಿ ಬೆಳೆಯಲಿಕ್ಕೋಸ್ಕರವಾಗಿ, ನಿಮ್ಮನ್ನು ಬೆಳೆಸುವುದಕ್ಕಾಗಿ ಬೇಕಾಗಿ, ನಿಮ್ಮ ಮೂಲಕವಾಗಿ ಫಲವನ್ನು ಉಂಟು ಮಾಡಬೇಕೆಂಬುದಾಗಿ ನಿಮ್ಮ ಜೀವಿತವನ್ನು, ಒಂದು ಒಳ್ಳೆ ಸುಂದರವಾದ ಜೀವಿತವನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಇವತ್ತು ಅನೇಕ ಕಡೆಗಳು ನೀವು ಮನೆಯಲ್ಲಿ ಕೂತುಕೊಂಡು ನಿಮಗೆ ಕೂತಲ್ಲಿ ನಿಮ್ಮ ವಾಕ್ಯ ಸಾರಲ್ಪಡ್ತಾ ಇದೆ. ವಾಕ್ಯ ನಿಮ್ಮ ಹೃದಯ ಎಂಬ ಮನೆ ಬಾಗಿಲಿಗೆ ಬರ್ತಾ ಇದೆ. ಪ್ರಿಯ ದೇವಜನರೇ, ಅನೇಕ ಕಡೆಗಳಲ್ಲಿ ಈ ಹಳ್ಳಿಗಳಿಗೆಲ್ಲ ನೀವು ಹೋಗುವುದಾದರೆ ಒಂದು ಲೈಟ್ಗಳಿಲ್ಲ ಅಲ್ಲಿ. ಇವತ್ತಿಗೂ ಕೂಡ ಇಡೀ ಸೈತಾನನು ತನ್ನ ವಶದಲ್ಲಿ ಜನರನ್ನು ಇಟ್ಟಿದ್ದಾರೆ. ಆದರೆ ಒಂದು ಸಸಿಯಾಗಿರುವಂಥ ನೀವು ಒಂದು ಮರವಾಗಿ ಆ ಸ್ಥಳಕ್ಕೆ ಹೋಗುವುದಾದರೆ ಸೈತಾನನ ಕಾರ್ಯಗಳು ಡಿಸ್ಟ್ರಾಯ್ ಆಗ್ತದೆ. ಎಷ್ಟೋ ಆತ್ಮಗಳು ರಕ್ಷಿಸಲ್ಪಡ್ತದೆ. ಪ್ರಿಯರೇ, ಇವತ್ತಿನ ದಿನದಲ್ಲಿ ದೇವರು ಮಹತ್ ಕಾರ್ಯಗಳನ್ನು ನಡೆಸ್ತಾ ಇದ್ದಾನೆ. ಮಹತ್ ಕಾರ್ಯಗಳನ್ನು ದೇವರಾದ ಕರ್ತನು ನಡೆಸ್ತಿದ್ದಾನೆ. ಯಾಕಂದರೆ ಇವತ್ತು ನೀವು ಸಸಿಗಳನ್ನಾಗಿ ದೇವರಾದ ಕರ್ತನು, ದೇವರ ವಾಕ್ಯ ಕೆಳದ 14ನೇ ವಚನಕ್ಕೆ ಬರುವ ಮುಪ್ಪಿನಲ್ಲಿಯೂ ಕೂಡ ಫಲಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂದರೆ ನಿನ್ನ ಶರೀರಕ್ಕೆ ನಿನಗೆ ಒಂದು ವೇಳೆ ಏಜ್ ಆಗಿರ್ಬೋದು, ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಏನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನಿನ್ನ ಜೀವಿತ ನೀನು ಅಂದುಕೊಂಡಿರ್ಬೋದು. ಆದರೆ ನಿನ್ನ ಜೀವಿತವನ್ನು ಒಂದು ಸಸಿಯನ್ನಾಗಿ
ನಿಮ್ಮ ಹೃದಯ ಎಂಬ ಆಲಯದಲ್ಲಿ ವಾಕ್ಯವೆಂಬ ಬೀಜವನ್ನು ಬಿತ್ತಿದಂತಹ ಯೇಸುವಿಗೆ ನೀವು ಅವಕಾಶವನ್ನು ಕೊಡುವುದಾದರೆ ಆ ಮುಪ್ಪಿನಲ್ಲಿ ಕೂಡ ಆತ್ಮಗಳನ್ನು ಫಲಿಸುವಂತೆ, ಪುಷ್ಟಿಯಾಗಿ ಶೋಭಿಸುವಂತೆ. ಹಾಲೆಲೂಯಾ. ನಿಮ್ಮ ಸೌಂದರ್ಯ ಹಾಳಾಗುವುದಿಲ್ಲ ರೀ. ನಿಮ್ಮ ನೋಡಿದವರೆಲ್ಲ ಹೇಳ್ತಾರೆ ಇನ್ನು ಕೂಡ ಅವನು ಯಂಗಾಗಿದ್ದಾನೆ. ಹಾಲೆಲೂಯಾ. ಯಾಕಂದರೆ ನಿಮ್ಮನ್ನು ಫಲಿಸುವಂತೆ ದೇವರಾದ ಕರ್ತನು ನಡೆಸುವಂಥದ್ದು. ನಿಮ್ಮ ಜೀವಿತವನ್ನು, ನಿಮ್ಮ ಅಮೂಲ್ಯವಾದ ಜೀವಿತವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡ್ರಿ. ಇವತ್ತು ದುಷ್ಟನು, ಸೈತಾನನು ಮೋಸದಿಂದ ಇವತ್ತು ಎಷ್ಟು ಲೋಕದ ಜನರನ್ನು ಮೋಸತನದಲ್ಲಿ ಯೌವನಸ್ಥೆ ಮಕ್ಕಳು ಇದ್ದಕ್ಕಿದ್ದಾಗೆ ಸಾಯ್ತಿದ್ದಾರೆ. ಆ ಸ್ಥಳವನ್ನು ಪ್ರವೇಶಿಸುವಾಗಲೇ ದೇವರಾದ ಕರ್ತನು ಮಾತನಾಡಲಿಕ್ಕೆ ಪ್ರಾರಂಭಿಸಿದ. ದೇವರಾದ ಎಲ್ಲ ಕರ್ಸಸ್ಗಳನ್ನು ಅನ್ಯ ಭಾಷೆಯ ಮೂಲಕವಾಗಿ ಮುರಿಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಎಲ್ಲ ಕರ್ಸಸ್ಗಳನ್ನು ಮುರಿಯಲ್ಪಡಬೇಕು. ಶಾಪದಿಂದ ತುಂಬಲ್ಪಟ್ಟಂತಹ ಸ್ಥಳ ಏದೇನು ವನವನ್ನಾಗಿ ದೇವರು ಮಾರ್ಪಡಿಸಬೇಕು. ಪ್ರಿಯ ದೇವಜನರೇ, ಒಂದು ಸಸಿ ನಾನಾಗಿದ್ದರೆ ಇನ್ನೊಂದು ಸಸಿ ನೀವುಗಳಾಗಿದ್ದೀರಾ. ಒಂದು ಮರ ನಾನಾಗಿದ್ದರೆ ಮರವಾಗಿ ನೀವು ಬೆಳೆದು ಅನೇಕರ ಜೀವಿತಕ್ಕೆ ಇವತ್ತಿನ ದಿನದಲ್ಲಿ ಈ ವಾಕ್ಯವನ್ನು ಯಾವ ರೀತಿ ದೇವರಾತ್ಮನು ನನ್ನ ಮೂಲಕವಾಗಿ ಪ್ರಸಾರ ಮಾಡ್ತಿದ್ದಾರೆ, ಅದೇ ರೀತಿ ನಿಮ್ಮ ಮೂಲಕ ಕೂಡ ದೇವರು ತನ್ನ ವಾಕ್ಯವನ್ನು ಪ್ರಸಾರ ಮಾಡಲಿಕ್ಕೆ ಅನೇಕ ಲೋಕದ ಕಡೆಗಳಲ್ಲಿ ಚೊಕ್ಕ ಬಂಗಾರದೋಪಾದಿಯಲ್ಲಿ ನಿಮ್ಮನ್ನು ಆರಿಸಿಕೊಂಡು ಹೊಳೆಯುವಂತ ಜ್ಯೋತಿಯ ಮಂಡಲಗಳಂತೆ ತನ್ನ ಆತ್ಮದ ಮೂಲಕವಾಗಿ ನಿಮ್ಮನ್ನು ನಡೆಸುವುದಕ್ಕಾಗಿ ತನ್ನ ಹಸ್ತವೆಂಬ ಅಂಗಳದಲ್ಲಿ, ಆತನ ಹಸ್ತ ನಮ್ಮ ಜೀವಿತ, ಆತನ ಹಸ್ತದಲ್ಲಿ ನಮ್ಮ ಜೀವಿತ ಇದೆ, ನಿಮ್ಮ ಜೀವಿತ ಇದೆ ಪ್ರಿಯರೇ. ಆತನು ಬೆಳೆಸಲಿಕ್ಕೆ ನಿಮ್ಮ ನೀವು ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ಒಂದು ವೇಳೆ ಶಾಪದ ಸಂಗತಿಗಳು ಇರಬಹುದು, 4 ತಲೆಮಾರಿನಿಂದ ಬಂದಂಥ ಶಾಪಗಳಿರ್ಬೋದು. ಆದರೆ ಯೇಸುವಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ಆ ಒಂದು ಕ್ಷಣದಲ್ಲಿ ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ನಿಮ್ಮ ಜೀವಿತದಲ್ಲಿ ಇದು ಸಾಧ್ಯ ಇಲ್ಲ ಎಂಬುದಾಗಿ ಪರ್ವತವಾಗಿ ನಿಮ್ಮ ಮುಂದೆ ಕಾಣಬಹುದು. ಈ ದಿನ ನಿಮ್ಮದಾಗಿದೆ. ಈ ದಿನದಲ್ಲಿ ದೇವರಾದ ಕರ್ತನಿಗೆ ನಿಮ್ಮ ನೀವು ಒಪ್ಪಿಸಿಕೊಡುವುದಾದರೆ ದೇವರ ಆತ್ಮನ ಸ್ವರವನ್ನು ನೀವು ಕೇಳಿ, ಇಗೋ ಸ್ವಾಮಿ ನಾನಿದ್ದೇನೆ, ನನ್ನನ್ನು ಕಳಿಸು ಎಂಬುದಾಗಿ ಯೆರೆಮೀಯನಂತೆ, ಯೆಶಾಯನಂತೆ ನೀವು ಹೇಳುವುದಾದರೆ, ಯೆಹೆಜ್ಕೇಲನಂತೆ ನೀವು ಹೇಳುವುದಾದರೆ ಈ ದಿನ ನಿಮ್ಮದಾಗಿರ್ತದೆ. ನಿಮ್ಮ ಮುಂದೆ ಇರುವಂತಹ ಪರ್ವತ ಮೇಣದಂತೆ ಕರಗಿ ಹೋಗ್ತದೆ. ತಿರುಗಿ ಅದು ಪರ್ವತವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಕರಗಿ ಹೋದ ನಂತರ ಕರಗಿ ಹೋಯಿತು. ಯಾಕಂದರೆ ನಿಮ್ಮ ಜೀವಿತದಲ್ಲಿ ಸೈತಾನನು ಕದ್ದುಕೊಳ್ತಿದ್ದಾನೆ. ಸೈತಾನನಿಗೆ ಅವಕಾಶ ಕೊಡಬೇಡಿ ಪ್ರಿಯರೇ. ನಿಮ್ಮ ಜೀವಿತ ಇರುವಂಥ ಒಂದು ಒಳ್ಳೆ ಜೀವಿತವನ್ನು, ದೇವರು ಕೊಟ್ಟಿರುವಂಥ ಒಳ್ಳೆ ಜೀವಿತವನ್ನು ಕರ್ತನಿಗಾಗಿ, ಕರ್ತನ ಮಹಿಮೆಗೋಸ್ಕರವಾಗಿ ನಿಮ್ಮನ್ನು ನೀವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ಈ ಲೋಕದ ಇವತ್ತಿನ ದಿನದಲ್ಲಿ ಎಷ್ಟು ಜನರು ತಾವು ಸಂಪಾದನೆ ಮಾಡುವಂಥ ಹಣದ ಮೇಲೆ ಆಧಾರ, ಆಸ್ತಿಯ ಮೇಲೆ ಆಧಾರ. ಪ್ರಿಯ ದೇವ ಜನರೇ, ಒಂದು ಜೀವಿತವನ್ನು ಕೊಡುವುದಾದರೆ ಅದು ಪರಿಪೂರ್ಣವಾಗಿರಬೇಕು. ಸೈತಾನನು ಲೋಕದ ಆಶೆಗಳನ್ನು ತೋರಿಸಿ ಮಧ್ಯದಲ್ಲಿ ನಿಮ್ಮ ಜೀವಿತವನ್ನು ನಾಶ ಮಾಡುವುದಾದರೆ, ನಿಮ್ಮ ಕುಟುಂಬ ಜೀವಿತದಲ್ಲಿ ಶಾಪದ ಸಂಗತಿಗಳು ಆಡುವುದಾದರೆ, ಇವತ್ತಿನ ದಿನದಲ್ಲಿ ಶಾಪವನ್ನು ನೀಗಿಸಲು ಶಕ್ತನಾಗಿರುವಂಥ ಸಾರ್ವಭೌಮನಾದ ಯೆಹೋವನಿಗೆ ನಿಮ್ಮನ್ನು ಅರ್ಪಿಸಿರಿ. ದೇವರಾದ ಕರ್ತನ ಹಸ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ. ನಿಮ್ಮ ಜೀವಿತದಲ್ಲಿ ಸೈತಾನನು ಯಾವುದೆಲ್ಲ ಆಶೀರ್ವಾದಗಳನ್ನು ತಡೆ ಮಾಡಿದನ ಎಲ್ಲವೂ ಮುರಿಯಲ್ಪಡ್ತದೆ. ಯಾಕಂದರೆ ನಮ್ಮ ದೇವರಾದ ಕರ್ತನ ಎದುರಿನಲ್ಲಿ ಅದು ಮೇಣದಂತೆ ಆಗಿದೆ. ಒಂದು ಕ್ಷಣದಲ್ಲಿ ಅದು ಕರಗಿ ಹೋಗ್ತದೆ. ನಮ್ಮ ದೇವರು ಬೆಂಕಿ ಆಗಿದ್ದಾನೆ. ಆ ಮೇಣ ಆ ಬೆಂಕಿಗೆ ಕರಗಿ ಹೋಗಲೇಬೇಕು. ಪರ್ವತಗಳು ನಿಮ್ಮ ಜೀವಿತದಲ್ಲಿ, ಆ ಪ್ರಾಬ್ಲಮ್ಸಿನ ಪರ್ವತಗಳು ನಿಂತಿರ್ಬೋದು. ಇದು ಯಾರಿಂದಲೂ ಸಾಧ್ಯ ಆಗುವುದಿಲ್ಲ, ಎಷ್ಟು ನಾನು ಪ್ರಯತ್ನ ಪಟ್ಟರೂ ಕೂಡ ಹೋಗ್ತಾ ಇಲ್ಲ ಎಂಬುದಾಗಿ. ಆದರೆ ಒಂದು ಚಾಲೆಂಜ್, ದೇವರ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ
ದೇವರಾದ ಕರ್ತನಿಗೆ ನಿಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ ವಾಗ್ದಾನಗಳದ್ದು ತುಂಬ ಇದೆ, ಅದು ನೆರವೇರದೆ ಅದು ಬ್ಲಾಕ್ ಆಗಿದೆಯಾ? ಆ ಬ್ಲಾಕ್ ಮುರಿಯಲ್ಪಡಬೇಕು. ದೇವರ ಕಡೆಗೆ, ದೇವರ ಸ್ವರಕ್ಕೆ, ದೇವರ ಚಿತ್ತಕ್ಕೆ ವಿಧೇಯರಾಗಿ ನೀವು ನಡೆಯುವುದಾದರೆ ನಿಮ್ಮ ಪ್ರಾಬ್ಲಮ್ಸ್ ಮೇಣದಂತೆ ಕರಗಿ ಹೋಗ್ತದೆ. ನಿಮ್ಮನ್ನು ಲೋಕ ನೋಡಿ ನಿಮ್ಮನ್ನು ಕೊಂಡಾಡುವಂತೆ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ತನ್ನ ಕಾರ್ಯವನ್ನು ಮಾಡುವನಾಗಿದೆ. ಕರ್ತನ ವಾಕ್ಯಗಳನ್ನು ಆಶೀರ್ವದಿಸಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.